ಚಿಕನ್ ಲಾಲಿಪಾಪ್ ನಾವು ತಿನ್ನಂಗಿಲ್ಲ ಅಂತ ಹೇಳಪ್ಪ ಲಿಂಗಾಯತ್ರದ್ದು ನಾವು ತಿನ್ನಂಗಿಲ್ಲ. ಈಗ ಇದ್ರ ಜೋಡಿ ತಿನ್ನಾಕ ಲಿಜರ್ ಪಾಪಡ್ ಇರ್ತಾವಲ್ರಿ ಅದನ್ನ ತಗೊಂಬಂದೈತಿ. ಹೆಂಗಾಗಿತ್ತು ಪಲ್ಯ? ಪಲ್ಯ ಹೆಂಗಾಗಿತ್ತ? ಇಸ್ಕಾತ ಕಣ್ಣಿಗೆ ಸ್ವಲ್ಪ ರೆಸ್ಟ್ ಮಾಡತ್ತನ್ರಿ ಅವ. ಈಗ ಇವ್ರು ರೆಡಿ ಆಗತ್ತಾರಿ. ಸೊ ಅಲ್ಲಿ ತನಕ ಸ್ವಲ್ಪ ಅವ್ರಿಗೆ ಚಾ ಮಾಡಿಕೊಡ್ಬೇಕಂತ ಹೇಳಿ ಚಾ ಇಟ್ಟನ್ರಿ. ಅಲ್ಲೂ ನೋಡ್ರಿ ಅಡ್ಡ ಸಾವ್ಕಾಸ ಇಲ್ಲ ಹೊಡಿ ಬ್ರೇಕ್ ಹಿಡಿ ಮೊದಲು. ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ಚಂದನ ಸಂತೋಷ್. ಚಂದನ ಬ್ಯೂಟಿಫುಲ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ನಾವು ಕೂಡ ಆರಾಮಾಗಿದ್ದೀವಿ. ಸೊ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇದು ಸಂಡೇ ಬ್ಲಾಗ್ ಆಗಿರೋದ್ರಿಂದ ಸ್ವಲ್ಪ ಎಡಿಟಿಂಗ್ ಎಲ್ಲ ಲೇಟ್ ಆಗಿದೆ. ಸೊ ಅಂದರೆ ಈಗೆಲ್ಲ ನಾನು ಬ್ಲಾಗ್ ಆಗಿ ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದೀನಿ, ಬಟ್ ಎಡಿಟಿಂಗ್ ಸ್ವಲ್ಪ ಲೇಟ್ ಆಗ್ತಾಯಿದೆ, ಹಾಗಾಗಿ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ಹಂಗೆ ಸಪೋರ್ಟ್ ಇರಲಿ ನಿಮ್ಮದು. ನಾನು ಯಾವುದೇ ಮಿಸ್ ಮಾಡಲಾರ್ದೇ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ. ನಂದು ಬೆಳಗ್ಗೆ ಮಾರ್ನಿಂಗ್ ರೂಟೀನ್ ಏನೈತಿ, ನೀರು ಕುಡಿದ ತಕ್ಷಣ ನಾನು ನೈಟೇ ಬಾಂಡೆ ಎಲ್ಲ ತಿಕ್ಕಿಟ್ಟಿರ್ತೀನಲ್ಲ, ಈ ಪ್ರತಿದಿನದಕ್ಕಿಂತ ನಂದು ರವಿವಾರದ ವ್ಲಾಗ್ ಹೆಂಗೈತ್ರಿ ಸ್ವಲ್ಪ ಚೇಂಜಸ್ ಇರ್ತೈತಿ. ಯಾಕಂದ್ರೆ ಮಕ್ಕಳು ಮನೇಲೇ ಇರ್ತಾರಲ್ಲ, ಸೊ ಅವ್ರು ಕೂಡ ಸ್ವಲ್ಪ ಜಾಸ್ತಿ ಟೈಮ್ ಎಲ್ಲ ಸ್ಪೆಂಡ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಇವತ್ತಿನ ಡೇ ನನಗೆ ಹೆಂಗೆ ಹೋಗ್ತೈತೆ ಅನ್ನೋದು ದಿವಸದ ಬೇರೆ, ಇವತ್ತಿನ ದಿವಸದನ ನಂದು ರೂಟೀನ್ ಬೇರೆನೇ ಇರ್ತದೆ ರೀ. ಯಾಕಂದ್ರೆ ಅವ್ರು ಕೂಡ ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತೀನೋ, ಅವ್ರು ಕೂಡ ಹೆಂಗೆ ಹೋಗ್ತೈತೆ ನನ್ನ ಟೈಮ್ ಅನ್ನೋದನ್ನು ಇದ್ರಾಗ ಸ್ವಲ್ಪ ಮಟ್ಟಿಗೆಲ್ಲ ಶೇರ್ ಮಾಡ್ಕೊಂಡೇನಿ ರೀ. ಇವಾಗ ನಾ ಜಳಕ ಎಲ್ಲ ಮುಗಿಸ್ಕೊಂಬಂದು ಸ್ವಲ್ಪ ದೇವ್ರ ನಮಸ್ಕಾರ ಮಾಡೋದು ಇದನ್ನೆಲ್ಲ ಮುಗಿಸಿ ನಾನು ನಾಷ್ಟಕ್ಕೆ ಪ್ರಿಪೇರ್ ಮಾಡಕ್ಕೇನು ರೀ. ಮಕ್ಕಳಿಬ್ರು ಮನೆಯಾಗಿರ್ತಾರೆ, ಅಷ್ಟರು ಮನೆಯಾಗೆ ಇರ್ತಾರೆ. ಸೊ ಹಾಗಾಗಿ ಒಂದೊಂದು ಕೆಲಸ ಒಟ್ಟರು ಹಂಚ್ಕೋತೀವಿ ರೀ. ಆಕೆ ದೊಡ್ಡಕ್ಕಿ ಕಸ ಹುಡುಗಕ್ಕಿದ್ಲು, ಇವತ್ತಿಂದ ಅವರು ಸ್ವಲ್ಪ ಚೇಂಜ್ ಮಾಡ್ಕೊಂಡ್ರು. ಸಣ್ಣಕ್ಕಿ ಕಸ ಹುಡುಗಿಡ್ರಿ, ದೊಡ್ಡಕ್ಕಿ ಪೂಜೆ ಮಾಡ್ತೀನಂತಂದ್ಲು. ಸೊ ಹಾಗಾಗಿ ಆ ಕೆಲಸ ಅವ್ರಿಗೆ ಬಿಟ್ಬಿಟ್ಟಿರ್ತೀನಿ ರೀ. ಒಬ್ಬಕ್ಕೆ ಯಾಕೆ ಅವ್ರವ್ರ ಮನಸ್ಸಿಗೆ ಯಾವ್ದಾವ್ದು ಕೆಲಸ ಬರ್ತದ ಅವ್ರು ಮಾಡ್ಕೋತಾರೆ ರೀ. ನನ್ನ ಕೆಲಸ ಏನೈತಿ ಅಡುಗೆ ಮಾಡೋದ್ರಿ. ಸೊ ಅಡುಗೆ ಏನೇನು ಮಾಡಬೇಕು ಅಂತ ಏಕೆಂದ್ರೆ ಅನ್ಕೊಂಡಿನಿ ಅಂದ್ರೆ ಇವತ್ತು ಸೋಯಾಬೀನ್ ವಡಿ ಇರ್ತಾವಲ್ರಿ, ಅದನ್ನು ಹಾಕಿ ರೈಸ್ ಮಾಡಬೇಕು ಅಂತ ಅನ್ಕೊಂಡೀನಿ. ನಮ್ಮ ಮನ್ಯಾಗ ಎಲ್ಲರೂ ತಿಂತಾರೆ ರೀ, ಬಟ್ ನಮ್ಮ ಶ್ರದ್ಧು ಒಬ್ಬಾಕಿ ಯಾವುದೇ ನಾವು ಬೇಕಾದ ಮಾಡಲ್ರಿ, ಆಕೆಗೆ ಯಾವುದೂ ತಿನ್ನೋದು ಇಂಟ್ರೆಸ್ಟ್ ಇರೋಂಗಿಲ್ಲ. ಸ್ವಲ್ಪ ಮಟ್ಟಿಗೆ ಅಟ್ಟ ತಿಂತಾಳ್ರಿ. ಮತ್ತು ಇಲ್ಲಾಂದ್ರೆ ಆಕೆಗೆ ತಿನ್ನಬೇಕಂತ ಅನ್ಸಿತ್ತಂದ್ರೆ ಆಕೆ ಇಷ್ಟ ಆಗಿದ್ದು ಫುಡ್ ಯಾವುದಪ್ಪ ಅಂತಂದ್ರೆ ಪೂರಿ ಬಾಜಿ ಮಾಡಿದ್ರೆ ಫುಲ್ ಪ್ರೀತಿಯಿಂದ ತಿಂತಾಳ್ರಿ. ಅದು ನೀರು ಪ್ಲೇಟ್ನಾಗ ಒಂದು ಇಡುದು ಒಂದು ತಿನ್ನೋದಪ್ಪು. ಚಿಕನ್ ಲಾಲಿಪಾಪ್ ಐತಿ. ಏನು ಹೇಳ್ತೀರಿ? ನಾವು ತಿನ್ನಂಗಿಲ್ಲ ಅಂತ ಹೇಳಪ್ಪು, ಲಿಂಗಾಯತ್ರದ್ದು ನಾವು ತಿನ್ನಂಗಿಲ್ಲ. ಇಲ್ಲ ಇಲ್ಲ, ನಾವು ಓನ್ಲಿ ವೆಜಿಟೇಬಲ್ಸ್ ತಿಂತೀವಿ ಅಂತ ಹೇಳಿ. ವೆರಿ ಗುಡ್. ಯಶು ಯಾವುದೂ ಮಾತಾಡೋಂಗಿಲ್ಲ ಅಂತ ಅನ್ನಂಗಿಲ್ರಿ, ಎಲ್ಲ ಮಾತಾಡ್ತಾನೋ ಭಾಳ ಬೆರಕೆಗೇನ್ರಿ. ಸೊ ಅವ್ನು ಮ್ಯಾಲೆ ಬಂದಿದ್ದ, ಹಂಗೆ ಅವ್ನ ಜೋಡಿ ಸ್ವಲ್ಪ ಮಾಮ ಮಾತಾಡ್ಕೊತ ಕೂತಿದ್ರಿ. ನಾನು ಅವ್ರ ಜೋಡಿ ಟೈಮ್ ಸ್ಪೆಂಡ್ ಮಾಡೀನಿ, ಭಾಳ ಕಾಮಿಡಿ ಎಲ್ಲ ಮಾಡಾಕತ್ತಿದ್ರು. ಆಮೇಲೆ ಮಗಳಿಗೆ ಚಿಕ್ಕ ಮಗಳೇನೋ ಮಲ್ಕೊಂಡಿಡ್ರಿ, ಯಾಕಂದ್ರೆ ಸಂಡೇ ಇತ್ತಂದ್ರೆ ಲೇಟ್ ಹೇಳ್ಬೇಕಂತ ಅಕ್ಕೈತಿ ರೀ. ಸೊ ಹಂಗೆ ಎಬ್ಬಿಸಿ ಅಕ್ಕಿಗೆ ಎಬ್ಬಿಸಿ ಹೇಳಮ್ಮ ಸ್ವಲ್ಪ ಕೆಲಸ ಐತಿ ಮಾಡೋನು ಅಂತ ಏಕಂದ್ರೆ ಹೇಳಿ ಅಕ್ಕಿಗೆ ಎಬ್ಬಿಸಿ ಹೋದ್ರಿ. ಇವತ್ತು ನಾನು ಇದು ಸೋಯಾಬೀನ್ ವಡಿ ಅಂತಾರಲ್ರಿ, ಇವನ್ನ ತೊಗೊಂಡು ರೈಸ್ ಮಾಡಾಕಿದನ್ರಿ. ಇದ್ರದ್ದು ರೈಸ್ ಸೋಯಾಬೀನ್ ಚಂಕ್ಸ್ದ ರೈಸ್ ಮಾಡಾಕಿದನ್ರಿ. ಸೋಯಾಬೀನ್ ಕುದ್ಲಿಕ್ಕೆ ಇಲ್ಲೇ ನೀರು ಕಾಯಿ ಹಾಕಿದನ್ರಿ. ಮತ್ತು ಅಕ್ಕಿ ಒಂದು ಸಣ್ಣ ಗ್ಲಾಸ್ಲಿ 1.5 ಗ್ಲಾಸ್ ಅಕ್ಕಿ ಒಂದು 15 ನಿಮಿಷ ಹಿಂಗೆ ನೆನೆಕಿಡ್ಬೇಕ್ರಿ ಇದನ್ನು ನೀರೊಳಗೆ. ಸೊ ಇದನ್ನು ಮಾಡಾಕಿಟ್ಟಾನೆ. ಇನ್ನು ಅದಕ್ಕೆ ಏನೇನು ಬೇಕು ಅದನ್ನೆಲ್ಲ ಅಂದ್ರೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಏನೇನು ಬೇಕು ನೋಡ್ರಿ, ಅದನ್ನೆಲ್ಲ ಹೊಡ್ಕೊಂಡು ಇಟ್ಕೋತೇನೆ ರೀ. ಸದ್ಯ ಹೆಂಗೆ ಮಾಡ್ತೀನಿ ನಾನು ತೋರಿಸ್ತೇನೆ ರೀ. ಹಾಕ್ರಿ, ಮಗಳು ಹಾಕತ್ತಾವ ನೋಡ್ರಿ ಅದ್ರಾಗಿ ಕುದಿಯಾಕ ಹಾಕೋದು. ಇಂಥವೆಲ್ಲ ಭಾಳ ಇಂಟ್ರೆಸ್ಟ್ ರೀ ಅಕ್ಕಿಗೆ ಹಾಕೋದು. ಸಮಾಧಾನ ಕೈ ಸುಟ್ಕೊಂಡು ಏ ಅದು ಇಲ್ಲ ಡಬಲ್ ಅದ ಹಾಕಿ ಕುದಿಸಿ ಕೊಡ್ತಾಳ್ರಿ, ಕರೆ ಹಾಕಿ ತಿನ್ನೋದಿಲ್ರಿ. ದಟ್ ಈಸ್ ದ ಪಾಯಿಂಟ್. ಶ್ರದ್ಧಾಕ ನೋಡು ಹೆಂಗೆ ಹಾಕಿವಿ.
ಒಂದು ಚಮಚ ತೊಗೊಂಡು ಅಡ್ಗಾಡ್ಸಿ ಬಿಡ್ಬೇಕಾರೆ ಇವನ್ನ ಹಾಕಿನ್ರಿ ಕುದಿಬೇಕು ಒಂದು 10 ನಿಮಿಷ ಹಿಂಗೆ ಬಿಸಿನೀರ್ನಾಗ ಕುದಿಬೇಕ್ರಿ ಅಂದ್ರೆ ಮೆತ್ತಗಾಗ್ತಾವು. ಬರೀ ಬಿಸಿನೀರು ಹಾಕಿದ್ರೆ ಒಂದೊಂದು ಕುದಿತು ಒಂದೊಂದು ಕುದಿಯಂಗಿಲ್ಲ. ಕುದಿದಂದ್ರೆ ಮೆತ್ತಗಾಗಿ ಹಿಂಗೆ ಪೂರ ಮೆತ್ತಗಾಗ್ಬೇಕ್ರಿ ಅಂದ್ರೆ ಚಲೋ ಅನಿಸ್ತೈತಿ. ಚೀಸ್ ಅದೆಲ್ಲ ಕುದಿಯಾಕಿಟ್ಟು ಆಮೇಲೆ ಸ್ವಲ್ಪ ಆ ಕಡೆ ರೂಮ್ ಎಲ್ಲ ಇನ್ನೂ ಅಷ್ಟೊಂದು ಕ್ಲೀನ್ ಮಾಡಿದ್ದಿಲ್ಲ, ಅವನ್ನೆಲ್ಲ ಕ್ಲೀನ್ ಮಾಡಿದ್ರೆ ಆಯ್ತಂತ ಯಾಕಂದ್ರೆ ಈ ಕಡೆ ಬನ್ನಿರಿ. ಮತ್ತು ಮಕ್ಕಳಿಂದ ಸಂಡೇ ಇತ್ತನ ಅವ್ರಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ತಲೆ ಸ್ನಾನ ಮಾಡಿಸ್ಬೇಕಂತ ಯಾಕಂದ್ರೆ ಆಯಿಲೆಲ್ಲ ಹಚ್ಚೋದಿದ್ರೆ ಅದನ್ನು ಹಚ್ಚಾತೀನಿ. ಹಂಗೆ ಶಾಂಪು ಎಲ್ಲ ಖಾಲಿ ಆಗಿತ್ತು ತೊಗೊಂಬರ್ರಿ ಅಂತ ಯಾಕಂದ್ರೆ ಯಜಮಾನ್ರಿಗೆ ಹೇಳಿ ಅವ್ರಿಗೆ ಕಳ್ಸೀನಿ. ಇವ್ರಿಗೇನೈತಿ ರಾತ್ರಿನ ಎಣ್ಣೆ ಹಚ್ಚಿ ಬೆಳಗ್ಗೆ ತೊಳಿಬೇಕಂತ ಮಾಡೀನಿ. ರಾತ್ರಿ ಅವ್ರಿಗೆ ಜಾಸ್ತಿ ಅಂದ್ರೆ ಜಲ್ದಿನ ನಿದ್ದು ಬಂದಿತ್ತನ ಮಲ್ಕೊಂಡ್ಬಿಟ್ರು. ಇನ್ನೆಲ್ಲಿ ರಾತ್ರಿ ಅವ್ರಿಗೆ ಅಭ್ಯಾಸ ಹಚ್ಚಲ್ ಬಿಡಂತ ಯಾಕಂದ್ಬಿಟ್ಟು ಬೆಳಗ್ಗೆ ಹಚ್ಚಿ ಒಂದು 2 ತಾಸು ಆದ ಬಳಿಕ ಒಂದು 2 ಅವರ್ಸ್ ಮುಂಜಾನೆ ಎದ್ಕೂಲೆ ಹಚ್ಚೀನಿ. ಒಂದು 2 ಅವರ್ಸ್ ಬಿಟ್ಟು ಮತ್ತು ಇಬ್ಬರದು ತಲೆ ತೊಳೆದ್ರಿ. ಈಗ ಒಂದು ಸ್ವಲ್ಪ ಮಳೆ ಇರೋದ್ರಿಂದ ಒಂದೊಂದು ದಿನ ಚಲೋ ಬಂದರು. ನಮ್ಮದು ಸೋಲಾರ್ ಐತಲ್ರಿ, ಸೊ ಬಿಸಿನೀರು ಒಮ್ಮೊಮ್ಮೆ ಬರ್ತಾವೆ, ಒಮ್ಮೊಮ್ಮೆ ಅಷ್ಟೊಂದು ಕಾದಿರಂಗಿಲ್ಲ. ಸೊ ಅವ್ರಿಗೆ ಯಾವಾಗ ಫ್ರೀ ಇರ್ತೈತಿ ಸ್ವಲ್ಪ ಟೈಮ್ ಹೆಚ್ಚಿರ್ತೈತಿ ಅವಾಗ ನೋಡ್ಕೊಂಡು ನಾನು ಅವರಿಗೆ ತಲೆ ಸ್ನಾನ ಮಾಡಿಸೋದೆಲ್ಲ ಮಾಡ್ತೀನಿ ರೀ. ಇಲ್ಲಾಂದ್ರೆ ಅವಸರ್ನಾಗ ದಿವಸ ಸಾಲಿ ಹಾಕಿದಂತರೂ 7ವರೆಗೆ ಇರ್ತೈತಿ. ಸೊ ಹಾಗಾಗಿ ಜಲ್ದಿ ಹಾಕಿರಂಗಿಲ್ಲ ರೀ ನನಗೆ, ಅದಕ್ಕೆ ಸ್ವಲ್ಪ ಟೈಮ್ ಇದ್ದಾಗ ಮಾಡ್ತೀನಿ ರೀ. ಹಿಂಗೆ ನೀರು ಬಸದ ಸ್ವಲ್ಪ ಸಣ್ಣ ಮಾಡಿದ್ವು ಅಂದ್ರೆ ತಿನ್ನೋದ್ನಾಗ ಚಲೋ ಅನಿಸ್ತಾವೆ. ಮತ್ತು ಇಟ್ಟು ದಿಪ್ಪ ಅಂದ್ರೆ ಚಲೋ ಅನ್ಸಂಗಿಲ್ಲ. ಅದಕ್ಕೆ ನೀರು ಸ್ವಲ್ಪ ಆರಿಶ್ ಮಾಡ್ರೆ ಸುಡು ಇದ್ದಾಗ ಕೈ ಸುಡ್ತದೆ. ಅವು ಸೋಯಾಬೀನ್ದು ವಡಿ ಏನಿರ್ತಾವಲ್ರಿ ಅವ್ನಿಗೆ ನಾವು ಕುದಿಸಿ ತಗೊಂಡ್ವಲ್ಲ ಅದರೊಳಗೆ ನಾವು ಸ್ವಲ್ಪ ಮೊಸರು, ಖಾರ ಮತ್ತು ಉಪ್ಪು ಮತ್ತು ಗರಂ ಮಸಾಲ ಇದ್ದರೆ ಗರಂ ಮಸಾಲ, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಒಂದು 2 ನಿಮಿಷ ಅಥವಾ ಒಂದು 5 ನಿಮಿಷ ಅದನ್ನು ಕಲಸಿ ಇಟ್ಕೊಂಡ್ಬಿಡ್ಬೇಕು ರೀ. ಅಂದ್ರೆ ಅದ್ರೊಳಗೆ ಮತ್ತು ಅದೆಲ್ಲ ಹಿರ್ಕೋಬೇಕು ಅಂದ್ರೆ ಚಂದ ಅನಿಸ್ತೈತೆ ರೀ ಅದು ಮಾಡೋ ಹೊತ್ನಾಗ. ಇದನ್ನೆಲ್ಲ ಮಾಡಿ ಇಟ್ಕೊಳತ್ತೇನೆ ರೀ. ಈ ಅಡುಗೆ ಮಾಡಬೇಕಾದ್ರೆ ಯಾರೇ ವಿಡಿಯೋ ಮಾಡೋರಿದ್ರೆ ಕರೆಕ್ಟ್ ಆಗ್ತೈತೆ ರೀ. ಇಲ್ಲಾಂದ್ರೆ ನಾವೇ ಮಾಡೋದು ನಾವೇ ಹಾಕೋದು ಅಂದ್ರೆ ಹೆಚ್ಚು ಕಡಿಮೆ ಆಗಿಬಿಡ್ತೈತಿ ಮತ್ತು ಟೈಮ್ ಭಾಳ ಹೋಗಿಬಿಡ್ತೈತೆ ರೀ. ಸ್ವಲ್ಪ ಮಾಡೋದಿದ್ರೂ ಭಾಳ ಟೈಮ್ ಬೇಕಾಗ್ತೈತಿ. ಸೊ ಇವತ್ತು ಸಂಡೇ ಹೆಂಗಿದ್ರು ಎಲ್ಲರೂ ಮನೆಯಾಗ ಇರ್ತಾರಲ್ಲ, ಹುಡುಗರು ನಂಗೆ ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರಂತ ಯಾಕಂದ್ರೆ ಬ್ಲಾಗ್ ಆಗಿ ಮಾಡ್ಕೊಂಡಿದ್ದು ಈ ರೆಸಿಪಿನ ಶೇರ್ ಮಾಡ್ಕೊಂಡಿರೋದು ರೀ. ಸೊ ಇದು ಹೆಲ್ತಿಗೂ ಭಾಳ ಚಲೋ ರೀ. ಸೋಯಾಬೀನ್ ಇದು ಏನು ವಡಿ ನಾವು ತಿಂತೀವಲ್ಲ ರೀ, ಇದು ಫುಲ್ ಹೆಲ್ತಿಗೆ ಚಲೋ. ಸೊ ಹಾಗಾಗಿ ನಾನು ಯಾವಾಗಾದರೂ ಒಂದು ಸ್ವಲ್ಪ ಮಾಡಿ ಕೊಡ್ತಾ ಇರ್ತೇನೆ ರೀ ಮೇಲೆ ಇವರಿಗೆ. ಈಗ ಹಿಂಗೆ ಡಿಪ್ ಮಾಡಿದ್ರೆ ಹಿಂಗೆ ಎಣ್ಣೆ ಹಾಕೇನ್ರಿ, ತುಪ್ಪ ಇದ್ರು ಇದ್ರಾಗ ಆ್ಯಡ್ ಮಾಡ್ಬೋದು. ಇವತ್ತು ತುಪ್ಪ ಖಾಲಿ ಆಗೈತ್ರಿ, ಸೊ ಹಂಗೆ ಎಣ್ಣೆ ಅಷ್ಟು ಹಾಕಿ ಮಾಡತ್ತೇನೆ ರೀ. ಇವೆಲ್ಲ ಬೇಕಾಗಿತ್ತು. ಇದು ಉಳ್ಳಾಗಡ್ಡಿ, ಕರಿಬೇವು, 1 ಟೊಮ್ಯಾಟೊ, ಸ್ವಲ್ಪ ಮೆಣಸಿನ್ಕಾಯಿ ಬೇಕಂದ್ರೆ ಹಾಕೋರಿ, ಬ್ಯಾಡ ಅಂದ್ರೆ ಬಿಡ್ರಿ. ಇವೆಲ್ಲ ಒಣ ಮಸಾಲೆ ಬೇಕ್ರಿ. ಇದು ಪುಲಾವ್ ಎಲೆ, ಇದು ಚಕ್ಕೆ, ಲವಂಗ, ಕಾಳು ಮೆಣಸ, ಒಂದು ಇದನ್ರಿ ಏಲಕ್ಕಿ. ನನ್ನ ಮಕ್ಕಳಿಗೆ ಹಿಂದಿ ಒಳಗೆ ಬರ್ತಾರೆ, ಕನ್ನಡ ಒಳಗೆ ಬರೋದು. ಇವನ್ನ ಫಸ್ಟ್ ಇದು ಎಣ್ಣೆ ಕಾದ್ಬಳಕ್ ಫಸ್ಟ್ ಇವನ್ನ ಹಾಕೊಂಡು ಮಜಲ್ಲಿ ಹಾಕೊಂಡು. ನಿನಗೂ ಹಿಂದಿ ಒಳಗೆ ಬಂದಿದ್ದು ಅದಕ್ಕೆ ಒಂದು ಸ್ವಲ್ಪ ವೇಟ್ ಮಾಡಿ ಪುಲಾವ್ ಎಲೆ ಬೆಳ್ಳೆಲ್ಲ. ಓಕೆ, ಸ್ಟಾಪ್ ಮಾಡಿ. ನಮ್ದೊಂಥರ ಕಾಮಿಡಿ ಫ್ಯಾಮ್ಲಿ ಅನ್ಬೋದು ರೀ. ಮಾತಿಗೂ ನಗಿಸ್ತಿರ್ತಾರೆ ಎಲ್ಲರೂ. ಸೊ ಹಾಗಾಗಿ ನಾನು ಅದಕ್ಕೆ ಕಾಮಿಡಿ ಟ್ಯೂನ್ಗಳನ್ನ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರಿ ಬ್ಲಾಗ್ನಾಗ. 1 ಸ್ಪೂನ್ ಜೀರಿಗೆ ಹಾಕೋದ್ರಿ ಇದಕ್ಕೆ, ಒಂದು ಸ್ವಲ್ಪ ಹುರ್ಕೋದು. ಈಗ ಒಳಗಡೆ ಹಾಕೋದು. ನಮ್ಮ ಕಡೆ ಒಳಗಡೆ ಹತ್ತಾರ್ರಿ, ಯಾಕಂದ್ರೆ ನಿಮ್ಮ ಬೆಂಗಳೂರು ಸೈಡ್ ಅಷ್ಟು ಹತ್ತಾರ, ನೀವು ಬೆಂಗಳೂರು ಬರಲ್ಲ. ಒಂದು ಬೆಳ್ಳುಳ್ಳಿ ಒಂದು ಸ್ವಲ್ಪ ಇಷ್ಟು ದೊಡ್ಡಕ್ಕಾದ್ರೂ ಎಂತ ಬಲೂನ್ ಜೋಡಿ ಆಡೋದು ಬಾ. ನಾವೆಲ್ಲ ನಮ್ಮ ಕೆಲಸನ್ಯಾಗ ಬ್ಯುಸಿ ಇದ್ರೆ ಯಜಮಾನ್ರು ನಮ್ಗೇನೋ ಸಂಬಂಧ ಇಲ್ಲ ಅನ್ನೋರ್ಗತ್ಲೆ ಯಾವಾಗ ನೋಡಿದ್ರು ಮೊಬೈಲ್ನಾಗ ನ್ಯೂಸ್ ನೋಡ್ಕೋತ ಕೂತ್ಬಿಟ್ಟಿರ್ತಾರೆ ರೀ. ಅವ್ರದ್ದು 2ನೇ ಹ್ಯಾಂಡ್ ಇದ್ದಂಗೆ ರೀ ಅದು ನ್ಯೂಸ್ ಅಂದ್ರೆ. ಸೊ ಅವ್ರಿಗೆ ಹಂಗನ್ರಿ, ಹೌದು ಅನ್ಕೋತದೆ ಹೋದ್ರಿ ಅವ್ರ. ಆಮೇಲೆ ಅದನ್ನು ಒಂದು ಸ್ವಲ್ಪ ಉಳ್ಳಾಗಡ್ಡಿ ಎಲ್ಲ ಲೈಟ್ ಬ್ರೌನ್ ಆಗೋ ತನಕ ಹುರಿಬೇಕ್ರಿ. ಹುರಿದು ಆಮೇಲೆ ಉಳ್ದಿದ್ದೆಲ್ಲ ಮಸಾಲೆ ಹಾಕಿ, ಉಳ್ದಿದ್ದು ಅನ್ನೋಕೆ ನಾ ಎಲ್ಲ ತೋರ್ಸಿನಲ್ರಿ, ಅದನ್ನ ಹಾಕಿ ತಿರುಗಾಡಿದ ಬಳಕ ನಾವು ಫಸ್ಟಿಗೆ ಇದನ್ನು ಕಲಸಿಟ್ಕೊಂಡಿರ್ತೀವಲ್ರಿ
ಅದನ್ನು ಹಾಕಿ ಎಲ್ಲ ತಿರ್ವಾಡ್ಕೊಂಡು ಬಳಿಕ ಅಕ್ಕಿ ಹಾಕ್ಕೊಂಡು ಈ ರೈಸ ಮಾಡ್ಕೊಂಡ್ಬಿಡೋದ್ರಿ. ನಾವು ಎಷ್ಟು ಗ್ಲಾಸ್ ಅಕ್ಕಿ ತೊಗೊಂಡಿರ್ತೀವಲ್ಲ ಅದೇ ಗ್ಲಾಸ್ಲೇ ಮೆಜರ್ಮೆಂಟ್ ಮಾಡ್ಕೊಂಡು ನೀರು ಹಾಕೋದ್ರಿ. 1 ಗ್ಲಾಸಿಗೆ 2 ಗ್ಲಾಸ್ ನೀರು ಹಾಕಬೇಕ್ರಿ 1 ಗ್ಲಾಸ್ ಅಕ್ಕಿಗೆ. ಸೊ ಅದ್ರ ಮೆಜರ್ಮೆಂಟ್ ಮೇಲೆ ನೀವು ನೋಡ್ಕೊಂಡು ಹಾಕಿ ಇದನ್ನು ಕುಕ್ಕರ್ನಾಗೂ ಮಾಡ್ಬೋದ್ರಿ. ಬಟ್ ನಾನು ಹಂಗೆ ಸ್ವಲ್ಪ ಇದ್ರೊಳಗನ ಇರಲಿ ಕಡಾವಂಗಿ ಒಳಗನ ಇರಲಿ ಅಂತ ಹೇಳ್ಕಂದ್ರೆ ಇದ್ರಾಗ ಮಾಡತ್ತೇನೆ ರೀ. ಸ್ವಲ್ಪ ನೋಡಕ್ಕೆ ಮೇಲೆ ನೋಡಿ ಇದ್ರೊಳಗೆ ಬರ್ತೈತೆ ಅಂತ ಹೇಳ್ಕರಿಂದ ಆಮೇಲೆ ಇದನ್ನು ಮುಗಿಸ್ಕೊಂಡು ನಾವು ನಾಷ್ಟ ಎಲ್ಲ ಮಾಡಿದ್ವಿ ರೀ. ಆಮೇಲೆ ಇನ್ನು ಮಗಳದು ಒಂದು 2 ರೀಲ್ಸ್ ಮಾಡೋದಿತ್ತು. ಸ್ವಲ್ಪ ಆ ಕಡೆ ಪ್ಲೇಸ್ ಅತಿ ನೋಡಿದ್ವಿ, ಅಲ್ಲಿ ಹೋಗಿ ರೀಲ್ಸ್ ಮಾಡ್ಕೊಂಬರ್ಬೇಕಂತ ಹೇಳಿ ವಿಚಾರ ಮಾಡಿದ್ವಿ ರೀ. ಹಾಗಾಗಿ ಅಷ್ಟರು ಕೂಡ ನಾಷ್ಟ ಮಾಡಿದ್ವಿ. ಅವರು ಶಾಪಿಗೆಲ್ಲ ಹೋದ್ರಿ. ಮತ್ತು ಸಣ್ಣಕ್ಕಿದು ಕ್ಲಾಸ್ ಇತ್ತು ರೀ, ಆಕೆ ಸಂಗೀತ ಕ್ಲಾಸಿಗೆ ಹೋದ್ರಿ. ಸೋನು ನಮ್ಮ ಜೋಡಿ ನಾವೀಗ ಏನು ರೀಲ್ಸ್ ಮಾಡಕ್ಕೆ ಹೋಗ್ತೇನೆ ಅಂತನಲ್ರಿ, ಅಲ್ಲಿ ಅವನು ಬರಾಮಿದ್ದ. ಸೊ ಅವನು ಕರ್ಕೊಂಡು ಹೋದಿವಿ ರೀ ನಾವು. ಅಷ್ಟೇ ಅದನ್ನು ಕುದಿಯಾಕೆ ಇಟ್ಟೇನ್ರಿ ಒಂದು ಸೈಡ. ಮತ್ತು ಮಗಳು ತನ್ನ ರೀಲ್ಸಿಗೆ ಯಾವ ಡ್ರೆಸ್ ಹಾಕೋಬೇಕು ಅದನ್ನು ಇಸ್ತ್ರಿ ಮಾಡ್ಕೊಳತ್ತಿಲ್ರಿ. ಆಮೇಲೆ ಆಕೆ ತಲೆ ಸ್ನಾನ ಮಾಡ್ಸಕಿದ್ನಿ ರೀ, ಅದನ್ನೆಲ್ಲ ಇಸ್ತ್ರಿ ಮಾಡಿ ಅಡ್ವಾನ್ಸಾಗಿ ಇಟ್ಕೊಂಡ್ರಿ ಆಕೆ. ಈಗ ಇದ್ರ ಜೋಡಿ ತಿನ್ನಾಕ ಲಿಜರ್ ಪಾಪಡ್ ಇರ್ತಾವ್ರಿ, ಅದನ್ನ ತೊಗೊಂಬಂದೈತಿ. ಸುಮ್ಮನೆ ಸ್ನ್ಯಾಕ್ಸ್ ಬೇಕಂತ ಹೇಳ್ಕಂದ್ರೆ ಇದನ್ನ ಎಣ್ಣೆ ಒಳಗೆ ಹುರಿಬೇಕಂದ್ರೆ ಜಾಸ್ತಿ ಎಣ್ಣೆ ಬೇಕಾಗ್ತೈತಿ, ಮತ್ತು ದೊಡ್ಡ ಇದನ್ನ ಬೇಕಾಗ್ತೈತಿ. ಹಂಗೆ ಹುರಿದಿಲ್ರಿ, ಬೇರೆ ಥರ ಹುರಿ ತೋರಿಸ್ತೇನೆ. ಇದನ್ನು ನಾನು ಒಬ್ರು ಫೇಸ್ಬುಕ್ ಒಳಗೆ ರೀಲ್ಸ್ ಮಾಡಿದ್ರು. ಸೊ ಅದನ್ನ ನೋಡಿದ್ಮೇಲೆ ಗೊತ್ತಾಯ್ತು ಹಿಂಗೆ ಹುರಿತಾರಂತ. ಯಾಕಂದ್ರೆ ಅದು ಹೆಂಗೆ ಅದು ತೋರಿಸ್ತೇನೆ ನೋಡ್ರಿ ಇಲ್ಲೇ. ಹಿಂಗ ಕುಕ್ಕರ್ ಕಾಯಕ್ಕಿಡುದ್ರಿ, ಇದನ್ನ ಕಾಯಕ್ಕಿಟ್ಟ ಸ್ವಲ್ಪ ಎಣ್ಣೆ ಹಚ್ಕೋತ ಇದಕ್ಕೆ ಹಚ್ಕೊಂಡು ಇದನ್ನ ಡೈರೆಕ್ಟ್ ಹಿಂಗ ಅದ್ರೊಳಗೆ ಇಟ್ಟು ಬಿಡುದ್ರಿ. ಹಿಂಗ ಒಂದ್ 2 ಸರಿ ಮಾಡಿದ್ವಿ ಅಂದ್ರ ಒಂದು ಈ ಕಡೆ ತೋರ್ಸ್ ಅದು ಹಿಂಗ್ ಹಿಡಿದು ಇರ್ತೈತಲ್ರಿ. ಅದಿತ್ತಂದ್ರೆ ಹಿಂಗ ಮಾಡಕ್ ಈಸಿ ಆಗ್ತದೆ. ಇರ್ಲಿಕ್ಕಂದ್ರೆ ಸ್ವಲ್ಪ ಇದನ್ನ ಆಗ್ತದೆ. ನಮ್ದೇನಿಲ್ಲ, ನಾ ಹಂಗ ಮಾಡ್ತೇನ್ರಿ. ಈಗ ಒಂದು ಇದ್ರೊಳಗ ಹುರಿದ್ ತೋರಿಸ್ತೇನ್ರಿ ನಿಮ್ಗೆ ಅದು ಹೆಂಗ ಆಗ್ತೈತೆ ಅಂತ ಹೇಳಿ. ಒಟ್ಟೆ ಎಣ್ಣೆ ಇಲ್ದನ ಆರಾಮ್ ಸರಿ ಪಾಪಡನ್ನ ಹುರ್ಕೊಂಡು ನಾವು ತಿನ್ಬೋದ್ರಿ. ಇದು ಮೊದಲು ನನಗೆ ಅನಿಸಿತ್ರಿ ಇದೇನು ಆಗ್ತೈತೆ ಇಲ್ಲೋ ಅಂತ ಹೇಳ್ಕರಿಂದ ನಾನು ಫಸ್ಟ್ ಟೈಮ್ ಮಾಡೋ ಹೊತ್ನಾಗ ಆಮೇಲೆ ಗೊತ್ತಾಯ್ತು ಆಗ್ತೈತಿ ಕರೆಕ್ಟ್ ಆಗ್ತಾವ ಅಂತ ಹೇಳ್ಕರಿಂದ ಕುಕ್ಕರಾಗ ಸ್ವಲ್ಪ ಎಣ್ಣೆ ಹಾಕಿ ಅದ್ರ ತಳ ಸ್ವಲ್ಪ ಹಿಂಗೆಲ್ಲ ಕಡೆ ಹತ್ತುವಂಗೆ ಅದನ್ನು ಇದು ಮಾಡ್ಬೇಕ್ರಿ. ನಾನು ಅದನ್ನ ಮಾಡತ್ತೇನೆ ಇಲ್ಲಿ. ಆಮೇಲೆ ಆ ಪಾಪಡ ಹಾಕಿ ಕೆಳಗ ಮೇಲೆ ಮಾಡ್ಬೇಕ್ರಿ. ಇದನ್ನ ಇದ್ರಾಗ ಹಿಂಗೆ ಇಟ್ಬಿಡುದ್ರಿ. ಇಟ್ಟು ಇದು ಮ್ಯಾಲಿನ ಕ್ಯಾಪ ಹಾಕುದ್ರಿ ಒಂದು ಸ್ವಲ್ಪ ಬಂದ್ ಮಾಡ್ತಾನೆ. 2 ಸೆಕೆಂಡ್ ಅಷ್ಟ ಹಿಂಗ್ ಮಾಡಿ ಮತ್ತೆ ಉಲ್ಟಾ ಮಾಡಿ ತಿರ್ಗಿಸುದ್ರಿ, ಇಲ್ಲಾಂದ್ರೆ ಒಮ್ಮೆ ಹೊತ್ತಿ ಬಿಡ್ತೈತಿ. ಕೆಳಗಿನ ಸ್ವಲ್ಪ ಸಂದ್ ಇಟ್ಕೋದ್ರಿ ಗ್ಯಾಸ್. ಅಂದ್ರೆ ಜೋರ್ ಇಟ್ಟಿವಿ ಅಂದ್ರೆ ಆಗ ದೊಡ್ಡ ಮಾಡಿ ಹೊತ್ತಿ ಬಿಡ್ತೈತಿ. ಈಗ ತೆಗ್ದನ್ರಿ ಇದನ್ನ ಹಿಂಗಾಗೈತಿ. ಇದನ್ನ ಈಗ ಉಲ್ಟಾ ಹೊಳಸಿ ಹಾಕೋದು. ಒಂದ್ ಸ್ವಲ್ಪ ದೂರ ಸರಿ ಕೈಗೆ ಹತ್ತೈತಿ, ತಿರ್ಗಿಸಿ ಹಾಕೋದು. ಸ್ವಲ್ಪ ಹಿಂಗ್ ಪ್ರೆಸ್ ಮಾಡಿ ಮತ್ತೆ ಮ್ಯಾಲ ಮುಚ್ಚಿ ಬಿಡುದ್ರಿ ಇದನ್ನ. ಈಗ ಆಯಿಲ್ ಜಾಸ್ತಿ ತಿನ್ಬಾರ್ದು ಅಂತ ಹಿಂಗೆಲ್ಲ ವಿಚಾರ ಮಾಡ್ತಿರ್ತೀವಿ. ಇದಕ್ಕೆ ಮಾಡ್ಬೇಕಂದ್ರೆ ಜಾಸ್ತಿ ಆಯಿಲ್ ಹಾಕ್ಬೇಕು, ದೊಡ್ಡದ್ರಾಗ ಮಾಡ್ಬೇಕು. ಅದು ದೊಡ್ಡದಾತಂದ್ರೆ ಅಂದ್ರೆ ಸಾಲುದಿಲ್ಲ ಹಂಗ ಇದ್ರೊಳಗೆ ನಾವು ಕಡಂಗಿರೊಳಗೆಲ್ಲ ಹುರಿತಿರ್ತೀವಲ್ರಿ, ಸಾಲಂಗಿಲ್ಲ ಅಂದ್ರೆ ಈಗ ಈ ತರ ಟೆಕ್ನಿಕ್ ಯೂಸ್ ಮಾಡಿದ್ವಿ ಅಂದ್ರೆ ಸ್ವಲ್ಪ ಈಸಿನೂ ಆಗ್ತೈತಿ ಮತ್ತು ಆಯಿಲ್ನೂ ಇರೋದಿಲ್ಲ, ಆರಾಮ್ ನಾವು ತಿನ್ಬೋದು ಈ ತರ. ನಾನು ಕೆಳಗೆ ಪೂರ್ತಿ ಗ್ಯಾಸ್ ಸ್ಲೋ ಇಟ್ಟೇನ್ರಿ, ಅದಕ್ಕೆ ಒಂದು ಸ್ವಲ್ಪ ಲೇಟ್ ಆಯ್ತು ಫಸ್ಟ್ನೇ ತೊಳೆಯಕ್ಕೆ. ಆಮೇಲೆ ರೆಡಿ ಆಯ್ತು. ಏನು ವಿತೌಟ್ ಯಾವುದು ಭಾಳಷ್ಟು ಎಣ್ಣೆ ಇಲ್ದನ ಪಾಪಡ್ ನಾವು ಹುರ್ಕೊಂಡಿವ್ರಿ. ಹಿಂಗ ಈಗ ನಾವು 5 ಜನ ಅದೀವ್ರಿ, 5 ಪಾಪಡ್ ಹುರ್ಕೋತೇನ್ರಿ. ಅಷ್ಟು ಪಾಪಡ್ ರೆಡಿ ಮಾಡ್ಕೊಂಡ್ರಿ, ಭಾಳ ಚಂದ ಬರ್ತಾವ್ರಿ. ನೀವು ಬೇಕಾದ್ರೆ ಒಮ್ಮೆ ಟ್ರೈ ಮಾಡಿರಿ. ಈ ಥರ ಕರೆಕ್ಟ್ ಆಗ್ತೈತಿಲ್ಲ. ನಂಗೆ ಮಾಡಿದ ಬಳಕ ನನ್ನ ವಿಡಿಯೋ ಕಮೆಂಟ್ ಮಾಡಿರಿ, ಬೇಕಾರೆ ಮಸ್ತ್ ಆಗ್ತೈತಿ. ಈ ಕಡೆ ನಮ್ದು ರೈಸು ರೆಡಿಯಾಗಿತ್ತು, ಪಾಪಡು ಹುರ್ಕೊಂಡಿವ್ರಿ. ಇನ್ನು ಅಷ್ಟರು ಕೂಡಿ ನಾಷ್ಟ ಮಾಡೋರು ಇದ್ದೀವಿ. ಮಕ್ಕಳು ಎಲ್ಲ ಸ್ನಾನ ಮಾಡ್ಕೊಂಬಂದು ಅವರು ನಾಷ್ಟಕ್ಕೆಲ್ಲ ಬರೋರು ಇದ್ರಿ. ಅಷ್ಟರು ಕೂಡೆ ಮಾಡೋದಂದ್ರೆ ನಂಗೆ ಭಾಳ ಇಷ್ಟ ರೀ. ಸೊ ಅವ್ರ ಮನ್ಯಾಗಿದ್ರಂದ್ರೆ ನಾವು ಎಲ್ಲರೂ ಕೂಡ ನಾಷ್ಟ ಮಾಡ್ತೀವಿ ರೀ. ನಮ್ಮ ಮನೆಯೊಳಗಿನ ಟ್ರಿಗರ್ಡ್ ಇನ್ಸಾನ್ ಖುಷಿ ಮಾಡತ್ತೈತ್ರಿ. ಟ್ರಿಗರ್ಡ್ ಟ್ರಿಗರ್ಡ್ ಶ್ರದ್ಧು, ನೀ ಈಗ ಎಲ್ಲಿ ಹೊಂಟಿ? ಮ್ಯೂಸಿಕ್ ಕ್ಲಾಸ್. ನೀನು ರೀಲ್ಸ್ ರಿಲಾಸ್. ಈಗೇನು ಬಿಟ್ಟು ಈಗಿದೊಂದ ರೀಲ್ಸ್ ಮಾಡೋದೈತ್ರಿ. ಸೊ ಅದನ್ನ ಮಾಡಾಕ ಸ್ವಲ್ಪ ಹೊರಗೆ ಹೋಗೋದೈತಿ, ಹೊರಗೆ ಹೋಗಿ ಬರ್ತೀವಿ. ಇದು ನಮ್ಮ ಮೇಸ್ತ್ರಿ ರೀ, ಎಲ್ಲೆಲ್ಲ ರಿಪೇರಿ ಮಾಡ್ತಿರ್ತೈತಿ ನೋಡ್ರಿ. ಬೇಕಾರೆ ಕೈಯಾಗಿ ಟೆಸ್ಟರ್ ಐತಿ ಇಲ್ಲ ತೋರ್ಸೈ ಇಲ್ಲ ಐತಿ ನೋಡಿ ಟೆಸ್ಟ್. ಬಟ್ ಯಾವ್ದೆಲ್ಲ ರಿಪೇರಿ ಮಾಡ್ಕೊತ ಅಡ್ಡಾಡ್ತಿರ್ತಾನ್ರಿ. ಸಣ್ಣಕಿನ ಕ್ಲಾಸಿಗೆ ಬಿಟ್ಟ ಈಕಿನ ಕರ್ಕೊಂಡು ಒಂದು ಪ್ಲೇಸ್ ಐತ್ರಿ, ಅಲ್ಲೇ ನಮ್ಮ ಮನೆ ಹತ್ರನೇ ಐತಿ. ಅಲ್ಲಿ ಬಂದಿವ್ರಿ ರೀಲ್ಸ್ ಮಾಡಕ್ಕೆ. ಅವ್ರಿಗೆ ಈಕೆ ಏನ್ರಿ ಪರ್ಮಿಷನ್ ಸ್ವಲ್ಪ ರೀಲ್ಸ್ ಮಾಡ್ಕೋತೀನಿ ರೀ ಒಂದು ಅಂತೇಳಿ. ಸೊ ಆರಾಮಾಗಿ ಮಾಡ್ಕೋರಿ ಅಂತಂದರು. ಅಲ್ಲಿ ಮಾಡ್ಕೊಂಡಿವ್ರಿ. ಈಕಿದ ಒಂದು ಯೂಟ್ಯೂಬ್ನಾಗ ಚಾನಲ್ ಕ್ರಿಯೇಟ್ ಮಾಡೀವ್ರಿ ಮಗಳದು. ಈಕೆ ಡಾನ್ಸ್ ಒಳಗೆ ಭಾಳ ಇಂಟ್ರೆಸ್ಟೆಡ್ ಅದಾಳ್ರಿ. ಸೊ ಹಾಗಾಗಿ ಸುಮ್ಮನೆ ಯಾವಾಗ ಮಾಡ್ತಾಳೆ ಫ್ರೀ ಇದ್ದಾಗ ಮಾಡಿದ್ದು ಅಪ್ಲೋಡ್ ಮಾಡ್ಬೇಕಂತ ಈಕರಿಂದ ಮಾಡೀನಿ. ಸೊ ನಿಮ್ಗೆ ಯಾರಿಗಾದರೂ ಈಕೆ ಡಾನ್ಸ್ ನೋಡಬೇಕು ಅಂತ ಅನ್ಸಿತ್ತಂದ್ರೆ ಆ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ರೀ. ಪ್ಲೀಸ್ ಸಪೋರ್ಟ್ ಮಾಡಿ. ವಿಡಿಯೋ ಮಾಡಕ್ಕೆ ಅಂದ್ರೆ ಆಕೆ ಡಾನ್ಸ್ ವಿಡಿಯೋ ಮಾಡಕ್ಕೆ ಸ್ವಲ್ಪ ಹೊರಗಡೆ ಹೊಂಟೀವ್ರಿ.
ಆಗಲೇ ಒಂದು ಮಾಡಿ ಬಂದಿವು. ಈಗಿನ ಈ ಡ್ರೆಸ್ ಮೇಲೆ ಒಂದು ಮಾಡೋದೈತ್ರಿ. ಅಂದ್ರೆ ಸಂಡೇನ ಸ್ವಲ್ಪ ಫ್ರೀ ಇರ್ತಾಳು, ಹಂಗಾಗಿ ಮಾಡೋದ್ರಿ. ಒಂದು 2-3 ಮಾಡ್ಕೊಂಡು ಇಟ್ಕೊಂಡ್ವಿ ಅಂದ್ರೆ ವಾರದಾಗ ಮತ್ತೆ ಒನ್ ಡೇ ಬಿಟ್ಟು ಹಾಕ್ಲಕ್ಕೆ ಅನುಕೂಲ ಆಗ್ತೈತಿ. ಸೊ ಈಗ ಹೊಂಟೀವ್ರಿ. ನಮಗೆ ಕೀಲಿ ತಗೋ. ಹಾಂ ಕೀಲಿ ತೊಗೊಂಡು ಮಾಡಾತಿ. ಹಾಂ ವಿಡಿಯೋ ಮಾಡೋಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗ್ತೈತೆ ರೀ. ಒಂದೇ ಸರ್ತಿ ಕರೆಕ್ಟ್ ಆಗಂಗಿಲ್ಲ. ಎಲ್ಲಿ ಮಾಡಬೇಕು, ಯಾವ ಪ್ಲೇಸ್ನಾಗ ಮಾಡಿದ್ರೆ ಚಂದ ಕಾಣಿಸ್ತೈತೆ ಅನ್ನೋದನ್ನು ನೋಡೋಕೆ ಸ್ವಲ್ಪ ಟೈಮ್ ಬೇಕಾಗ್ತೈತೆ ರೀ. ಈ ಸ್ಟೇಜ್ನಾಗ ಮಾಡೀವಿ ನೋಡ್ರಿ. ಇಲ್ಲಿ ಮುಂದೆ ಬಾ. ಇಲ್ಲ ಡ್ಯಾನ್ಸ್ ವಿಡಿಯೋ ಮಾಡಿದ್ದು. ಇದು ಮನೆ ರೀ ಒಬ್ಬರದು, ಅಲ್ಲೇ ಬಂದ್ ಮಾಡಿ ನಮ್ಮ ಶೋನ ಮರಿ. ಹೋಗುನ ಜಾ ಜಾ. ಅಪ್ಪ ಕೈ ಮತ್ತೆ ಗಾಳಿ ಬರ್ತೈತೆ. ಓ ಸೋಗೆ ಬಂದೀವ್ರಿ ವಿಡಿಯೋ ಮುಗಿಸ್ಕೊಂಡು. ಇನ್ನು ಅಡುಗೆ ಮಾಡೋದೈತಿ. ಅಲ್ಲಿ ಹೋಗಿ ಬಂದ ಬಳಿಕ ನಾನು ಸ್ವಲ್ಪ ಒಗ್ಯಾನತಿ ಇದ್ದು ರೀ, ಅದನ್ನು ಮಾಡಕ್ಕೆ ಹೋದ್ನಿ. ಆಮೇಲೆ ನನ್ನ ಮಗಳು ಸ್ವಲ್ಪ ಅಂಡಿದ್ದು ತಿಕ್ಕೊಂಡು ಆಕೆ ಅಭ್ಯಾಸ ಕೂತಿಡ್ರಿ. ಇವ್ರು ಹಂಗೆ ಯಶು ಯುಕ್ತಿ ಮ್ಯಾಲೆ ಬಂದಿದ್ರೆ ನಾನು ಅವ್ರದ್ದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಾಡ್ರಿ. ಆಮೇಲೆ ಅಡುಗೆಗೆ ನಾನು ಅವು ಇದ್ರ ಕಾಳು ಇರ್ತವಲ್ಲ ರೀ, ಚೆನ್ನಾಗಿ ಕಾಳು ಮತ್ತು ಅದು ರೈಸ ಮತ್ತು ಚಪಾತಿ ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡೇನಿ ರೀ. ಮೊನ್ನೆ ಊರಿಗೆ ಹೋದಾಗ ನಮ್ಮ ಔಷಧಿ ಮಾವಿನಕಾಯಿ ಕೊಟ್ಟಿಡೋದು ಹಣ್ಣಾಗೈತೆ ರೀ, ಅದನ್ನು ಸ್ವಲ್ಪ ಊಟದ ಜೋಡಿ ತೊಗೊಂಡಿವ್ರಿ. ಸ್ಟಾರ್ಟ್ ಮಾಡಿ ನಿಂದು ಮಮ್ಮಿ ಅವಾಗ ಹೇಳಿಲ್ಲ, ಅವಾಗ ಸ್ಟಾರ್ಟ್ ಮಾಡಿ. ಹೆಂಗಾಗಿತ್ತು ಪಲ್ಯ? ಫೋಕಸ್ ಪಲ್ಯ ಹೆಂಗಾಗೈತೆ? ಮಕ್ಕಳೆಲ್ಲ ಹಸ್ದಿದ್ರು. ಸೊ ಅವ್ರು ಅವಾಗ ನಾನು ಬಿಸಿದು ಮಾಡೋತ್ನಾಗ ಊಟ ಮಾಡಿದ್ರಿ. ಆಮೇಲೆ ನಾನು ಯಜಮಾನ್ರು ಊಟ ಮಾಡ್ಕೊಂಡಿವ್ರಿ. ಅವರು ಹಸು ತಡ್ಕೊಳಂಗಿಲ್ಲ, ಸೊ ಹಂಗಾಗಿ ನೀವು ಅವಾಗ ತಿಂದ್ಬಿಡ್ರಿ ಅಂತನ್ನಿ. स्क्रॉल करते करते ऐसे हालात हो गए हैं श्रद्धा का, इसका तो करनी गए है। ಮತ್ತೆ ಅವ್ರ ಜೋಡಿ ಒಂದು ರೀಲ್ಸ್ ಮಾಡ್ಕೋಬೇಕಂತ ಹೇಳಿ ರೆಡಿ ಆಗೇನ್ರಿ. ಈಗ ಈವ್ನಿಂಗ್ ಟೈಮ್. ಮಗಳು ಒಬ್ಬಕ್ಕೆ ಡಾನ್ಸ್ ಕ್ಲಾಸಿಗೆ ಹೋಗ್ಯಾಡ್ರಿ, ಮತ್ತು ಇನ್ನೊಬ್ಬಕ್ಕೆ ಮಗಳು ಸ್ಟಡಿ ಮಾಡಕತ್ತಾಳ್ರಿ. ಆ ಕಡೆ ಮಗನಿಗೆ ಸ್ವಲ್ಪ ಆರಾಮಿಲ್ರಿ, ಸೊ ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡತ್ತಾನ್ರಿ ಅವ. ಈಗ ಇವ್ರು ರೆಡಿ ಆಗತ್ತಾರೆ. ಸೊ ಅಲ್ಲಿ ತನಕ ಸ್ವಲ್ಪ ಅವ್ರಿಗೆ ಚಾ ಮಾಡ್ಕೊಡ್ಬೇಕಂತೇಳಿ ಚಾ ಇಟ್ಟನ್ರಿ. ಸೊ ಇವ್ರು ಒಂದು ರೀಲ್ಸ್ ಮಾಡ್ಕೊಂಡು ಅವ್ರು ಶಾಪಿಗೆ ಹೋಗ್ತಾರ್ರಿ. ಆಮೇಲೆ ನಾವು ನಮ್ಮ ಮನೆಯೊಳಗಿನ ಕೆಲಸ ಮಾಡೋದ್ರಿ. ಇದೇನಿಟ್ಟಿದ್ದಾಳೆ ನಮ್ಮ ಅತ್ತೆ? ಏನಾದ್ರೂ ಒಂದು ಇಟ್ಟಿರ್ತಾಳಪ್ಪ, ಹಿಡಿದ್ರೆ ಬೈತಾಳೋ ಏನೋ. ಸುಮ್ಮನೆ ಯಾಕ ನಾ ಡಬ್ಬಿ ತಗೊಂಡು ಆ ಕಡೆ ಆಡಕ್ಕೆ ಹೋಗೋನು. ಮಾಮ ಎಲ್ಲದಾನು? ನೋಡು ನಮ್ಮ ಮಾಮ ಯಾವಾಗಲೂ ನಂಗೆ ಏನಾದ್ರು ತಿನ್ನಿಸ್ತಿರ್ತಾನೆ. ಭಾಳ ಚಲೋ ಮಾಮ, ಅವನ ಹಿಂದೆ ಹೋಗ್ಬಿಡೋನು. ನನ್ನ ಚಿಕ್ಕ ಮಗಳು ಏನೈತಿ, ಆಕೆ ಇವು ಯಾವುದಾದ್ರೂ ಫಿಲಮ್ ಹಾಡುಗಳು ಇದ್ವು ಅಂದ್ರೆ ಅದ್ರ ಕೂಡ ವಾಯ್ಸ್ ಹಾಕ್ಕೊಂಡು ತಾನ ಹಾಡ್ತಿರ್ತಾಳ್ರಿ. ದನಿ ಎಲ್ಲ ಸ್ವಲ್ಪ ಭಾಳ ಚಂದ ಬರತೈತ್ರಿ. ಈಗ ಆಕಿದ ಚಂದ ಹಾಡಾಕತ್ತಾಳ್ರಿ. ಅಂದರೂ ಇನ್ನೂ ಬರಬೇಕು, ಈಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅದಾಳು. ಬಟ್ ಏನಾದರೂ ಈಗೆಲ್ಲ ಹಾಡ್ತಿರ್ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ತಿರ್ತಾಳ್ರಿ. ಈಗ ಯುಕ್ತಿ ನೋಡ್ರಿ, ಅವ್ರ ಮಾವನ ಹಿಂದೆ ಅಡ್ಡಾಡತ್ತಾಳ ಒಟ್ಟ ಆಕಿ. ಓ ಅಲ್ಲೂ ಬಂದಿತ್ತು, ಅಲ್ಲೂ ನೋಡ್ರಿ ಅಡ್ಡ ಹಲ್ ಕಾಣಿಸ್ತಾವ ನೋಡ್ರಿ ಆಕಿವು. ನಮ್ಮ 32 ಹಲ್ದಾವ್. ನಿನ್ನೆ ಎಷ್ಟು ಅದಾವು?
ಎಟ್ಟದವು ಹಲ್ಲು ಎಟ್ಟದವು ಎರಡು ಅದಾವು ಬಂಗಾರಿ ಹಲ್ಲು ಇಲ್ರಿ ಹಚ್ಚದಾವು ಹಲ್ಲ ಮ್ಯಾಲ 4 ಅದಾವು ಕೆಳಗೆ 2 ಅದಾವು 6 ಹಲ್ಲ ಅದಾವ ಮಗ 6 ಹಲ್ಲ ಮಾಮ ಎಲ್ಲಿ ಬಿಟ್ಟು ಹೋಗ್ತಾನೆ ಯಾರಿಗ ಗೊತ್ತ ಹೌದಲ್ಲ ಆಮೇಲೆ ಇವ್ರ ಜೊತೆ ಒಂದು ರೀಲ್ಸ್ ಮಾಡ್ಕೊಂಡೆ ರೀ ಆ ರೀಲ್ಸ್ ನೋಡ್ಬೇಕಂದ್ರೆ ಶಾರ್ಟ್ಸ್ನಾಗ ಅಪ್ಲೋಡ್ ಮಾಡೇನಿ ನೀವು ಬೇಕಾದ್ರೆ ನೋಡ್ಬೋದು ರೀ ಕಾಮಿಡಿ ಐತಿ ಭಾಳ ಚಲೋ ಐತ್ರಿ ಆಮೇಲೆ ನಾವು ರೀಲ್ಸ್ ಮಾಡಕ್ಕೆ ನಮ್ಗೆ ಹೆಲ್ಪ್ ಮಾಡಿದ್ದಂದ್ರೆ ನನ್ನ ಮಗಳ್ರಿ ಸೊ ಆಕಿ ಮನ್ಯಾಗಿದ್ಲನ ಹೆಲ್ಪ್ ಮಾಡಿಳು ಹಂಗೆ ಗಾಡಿ ಅಂತೆಲ್ಲ ಶೂಟ್ ಮಾಡ್ಕೊಂಡಿದ್ವಿ ಅಣ್ಣ ಗಾಡಿ ಸ್ವಲ್ಪ ಕಲಿತೀನಿ ಪಪ್ಪ ಅಂತ ಏಕೆಂದ್ರೆ ಹೊಡ್ಯಾಕೆ ಟ್ರೈ ಮಾಡತ್ತಿದ್ರು ರೀ ಅದನ್ನು ಹಿಡ್ದಿದ್ರು ಅವರು ಕಲ್ಸತ್ತಿದ್ರು ಸೊ ಇವತ್ತಿನ ಡೇ ಎಲ್ಲ ನಮ್ದು ಹಿಂಗಿತ್ತು ರೀ ನಿಮ್ಗೆ ಹೆಂಗೆ ಅನಿಸ್ತು ನನ್ನ ಬ್ಲಾಗ್ ಅಂತ ಏಕೆಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ಸ್ವಲ್ಪ ಅಲ್ಲಲ್ಲೇ ಕಾಮಿಡಿ ಹಾಕೋದಂದ್ರೆ ಎಂಟರ್ಟೈನ್ಮೆಂಟ್ ಇರಲಿ ಅಂತ ಏಕೆಂದ್ರೆ ಕಾಮಿಡಿ ಟ್ಯೂನ್ ಹಾಕಿರ್ತೀನಿ ರೀ ಇವತ್ತಿನ ಸಂಡೇ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ ರೀ ಇನ್ನು ಸ್ವಲ್ಪ ಸಂಜೆಗೆ ಕೆಲಸ ಸ್ವಲ್ಪ ಅಡುಗೆ ಮೈನರಿ ಸಂಜೆಗೆ ಭಾಳ ಒಟ್ಟು ಹೆವಿ ಊಟ ಮಾಡಂಗಿಲ್ಲ ರೀ ನಾವು ಸ್ವಲ್ಪ ಲೈಟ್ ಹೆಂಗೆ ಊಟ ಮಾಡ್ತೀವಿ ಎಲ್ಲರೂ ಸೊ ಅದನ್ನು ಅಷ್ಟು ಊಟ ಮುಗಿಸ್ಕೊಂಡು ಇನ್ನು ಡೇ ಮುಗಿಸ್ತೀವಿ ರೀ ಸೊ ಈವ್ನಿಂಗ್ದೇನು ಇದ್ರಾಗ ನಾ ಶೇರ್ ಮಾಡ್ಕೊಂಡಿಲ್ಲ ರೀ ಮತ್ತು ಯಾವಾಗರೇ ಈವ್ನಿಂಗ್ ರುಟೀನ್ ಹೆಂಗೆ ಇರ್ತೈತೆ ಅನ್ನೋದನ್ನು ಶೇರ್ ಮಾಡ್ತೀನಿ ರೀ ಈಗ ರೀಲ್ಸ್ ಮಾಡೋದು ಮುಗೀತು ಅವ್ರ ಜೊತೆ ಸೊ ಸ್ವಲ್ಪ ನಾ ಎಡಿಟ್ ಮಾಡ್ಕೋತ ಕೂತೀನಿ ರೀ ಅದು ಮುಗೀತು ಇನ್ನು ಸ್ವಲ್ಪ ಸಂಜೆ ಕೆಲಸ ಸ್ವಲ್ಪ ಬಾಕಿ ಅದಾವ್ರಿ ಮಾಡಬೇಕು ಅವ್ರು ಶಾಪಿಗೆ ಹೋದ್ರಿ ಇನ್ನು ಮಗಳು ಡಾನ್ಸ್ ಕ್ಲಾಸಿಗೆ ಹೋಗ್ಯಾಡ್ರಿ ಆಕಿನ ಕರ್ಕೊಂಬರ್ಬೇಕು ಮತ್ತು ಈಕಿ ಮುಂಜಾನೆ ಹೋಗಿ ಬಂದಾಡ್ರಿ ಈಕಿ ಸಂಗೀತ ಕ್ಲಾಸಿಗೆ ಹೋಗ್ತಾಳು ಈಕಿದು 11 ಗಂಟೆಗೆ ಐತ್ರಿ 11 ಗಂಟೆಯಿಂದ 1 ಗಂಟೆ ಆಕಿದು ಈವ್ನಿಂಗ್ ಐತ್ರಿ ಸೊ ಇನ್ನು ಹೋಗಿ ಆಕಿನ ಕರ್ಕೊಂಬರೋದು ಮತ್ತು ಸ್ವಲ್ಪ ಕೆಲಸ ಮಾಡೋದು ಇದೈತ್ರಿ ಸೊ ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ ರೀ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋಗಳನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಯೂಟ್ಯೂಬ್ನಾಗ ನಂಗೆ ಸಪೋರ್ಟ್ ಮಾಡಿರಿ ಹಿಂಗೆ ಬ್ಲಾಗನ್ನು ಅಪ್ಡೇಟ್ ಮಾಡ್ತಾ ಇರ್ತೀನಿ ನಂಗೆ ಏನಾದರೂ ಸಜೆಷನ್ ನಿಮ್ಗೆ ಕೊಡಬೇಕು ಅನಿಸಿದ್ರೆ ಕಮೆಂಟ್ ಮೂಲಕ ಕೊಡ್ರಿ ನಾನು ಅದನ್ನು ಫಾಲೋಅಪ್ ಆದರೆ ಫಾಲೋಅಪ್ ಮಾಡ್ತೀನಿ ರೀ ಥ್ಯಾಂಕ್ಸ್ ಫಾರ್ ವಾಚಿಂಗ್ ರೀ ಎಲ್ಲರಿಗೂ ಬಾಯ್